ಹಾಯ್ ಲಕ್ಷ್ಮಿ. ಹಾಯ್ ನಮಸ್ಕಾರ. ಹಾಯ್, ಹೇಗಿದ್ದೀರಾ? ಹಾಯ್, ನಾನು ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇಬ್ರು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಮದ್ವೆನಲ್ಲಿ ಎಷ್ಟು ಟ್ರೆಡಿಷನಲ್ ಲುಕ್ ಅಲ್ಲಿ ಇದ್ರಿ, ಇವಾಗ ತುಂಬಾ ಗ್ಲಾಮರ್ ಲುಕ್ ಅಲ್ಲಿ ಇಬ್ರು ತುಂಬಾ ಮಿಂಚ್ತಾ ಇದ್ದೀರಾ. ಮೇಡ್ ಫಾರ್ ಈಚ್ ಅದರ್ ಆದಿಲಕ್ಷ್ಮಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಆದಿಲಕ್ಷ್ಮಿಯಲ್ಲಿ ನಮ್ಗೆಲ್ಲ ಗೊತ್ತು, ಮದ್ವೆ ಹೆಂಗೆಂಗೋ ಆಗೋಯ್ತು, ನಿಮ್ಮಿಬ್ರಿಗೂ ಗೊತ್ತೇ ಇರ್ಲಿಲ್ಲ ನಾವಿಬ್ರು ಮದ್ವೆ ಆಗ್ತೀವಿ, ಕಿತ್ತಾಡ್ತಿರ್ತೀವಿ, ಇಷ್ಟೊಂದು ಕೋಳಿ ಜಗಳ ಆಡ್ತಿದ್ವಿ, ನಾವಿಬ್ರು ಗಂಡ ಹೆಂಡತಿ ಆಗ್ತೀವಿ, ಗಂಡ ಹೆಂಡತಿಯಾಗಿ ಕಿತ್ತಾಡ್ತೀವಿ ಅಂತ ಗೊತ್ತಿರಲ್ಲ. ಸೊ ಅದು ತುಂಬಾನೇ ಮಜಾ ಕೊಡ್ತಿರುವಂತಹ ಒಂದು ದೃಶ್ಯಗಳು ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ನಿಮ್ಮಿಬ್ಬರ ಕೋಳಿ ಜಗಳ ತುಂಬಾ ಜನರಿಗೆ ಇಷ್ಟ ಆಗ್ಬಿಡುತ್ತೆ. ತುಂಬಾ ಜನ ಗಂಡ ಹೆಂಡತಿರು ನಿಮ್ ತರನೇ ಕೋಳಿ ಜಗಳ ಆಡ್ತಾರಂತೆ ಗೊತ್ತಿಲ್ಲ. ಸೊ ಮದ್ವೆ ಆಗದಿದ್ರು ನೀವಿಬ್ರು ಮದ್ವೆ ಆಗಿ ಎಲ್ರು ಇಂಪ್ರೆಸ್ ಮಾಡಿದ್ರ. ಸೊ ನಿಮ್ಮ ಲೈಫ್ ಅಲ್ಲಿ ಇವಾಗ ಏನ್ ನಡೀತಾ ಇದೆ? ಸೊ ಹೆಂಗೆಂಗೋ ಮದ್ವೆ ಆಗೋಯ್ತು, ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಆಗ್ತಿದೆ, ಲಕ್ಷ್ಮಿಗೆ ಖುಷಿ ಆಗ್ತಿದ್ಯಾ? ಖಂಡಿತ ಖುಷಿ ಅಂತೂ ಇಲ್ಲ, ಖುಷಿಯಾಗಿರಕ್ ಆದಿ ಎಲ್ಲಿ ಬಿಡ್ತಾರೆ. ಬಟ್ ತಾತ ಹೇಳಿರೋ ಪ್ರಕಾರ ರಿಸೆಪ್ಷನ್ ಮಾಡಬೇಕು, ಅವ್ರ ಮನೆಯವ್ರನ್ನೆಲ್ಲ ಕರೆದು ಅಂತ ಅವ್ರು ಹೇಳಿದ್ರು. ಅಂಡ್ ಅವ್ರ ಮನೇಲಿ ನಾನು ಸೊಸೆ ಅಂತ ಗೊತ್ತಿಲ್ಲದೆ ಇರೋ ಕಾರಣ ನನಗೆ ತುಂಬ ಅವಮಾನ ಆಗ್ತಿತ್ತು, ಸ್ವಲ್ಪ ಇನ್ಸಲ್ಟ್ ನಡೀತಾ ಇತ್ತು. ಹಾಗಾಗಿ ಮನೆ ಸೊಸೆಗೆ ಈ ಥರ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರು ರಿಸೆಪ್ಷನ್ ಗ್ರ್ಯಾಂಡಾಗಿ ಮಾಡೋಣ ಅಂತ ಇಟ್ಕೊಂಡಿದ್ದಾರೆ. ಸದ್ಯಕ್ಕೆ ಇವಾಗ ಅವ್ರ ಮಾತಿಗೋಸ್ಕರ ರೆಸ್ಪೆಕ್ಟ್ ಮಾಡಿಕೊಂಡು ನಾವಿಬ್ರು ರೆಡಿಯಾಗಿ ಕೂತಿದ್ದೀವಿ. ಇಬ್ರಿಗೂ ಮದ್ವೆ ಇಷ್ಟ ಇಲ್ಲದೆ ನಡೆದೋಗ್ಬಿಟ್ಟಿದೆ, ಆದ್ರೂ ಇಷ್ಟಪಟ್ಟು ನಿಮ್ ತಾತನ ಬಲವಂತಕ್ಕೋಸ್ಕರ ಇಬ್ರು ಒಟ್ಟಿಗೆ ಕಾಲೇಜಿಗೆ ಹೋಗ್ತಾ ಇದ್ದೀರಾ, ಇಬ್ರು ಒಟ್ಟಿಗೆ ಸಂಸಾರ ಕೂಡ ಮಾಡ್ತಿದ್ದೀರಾ, ಜಗಳ ಕೂಡ ಆಡ್ತಿದ್ದೀರಾ. ಸೊ ಹೇಗ್ ಅನಿಸ್ತಾ ಇದೆ ನಿಮ್ಗೆ ಈ ಒಂದು ನಿಮ್ಮ ಬಾಳಲ್ಲಿ ಲಕ್ಷ್ಮಿ ಎಂಟ್ರಿ ಕೊಟ್ಟಿರೋದು? ಬರ್ತಾ ಇಷ್ಟ ಆಗ್ತಿದ್ಯಾ ನಿಮ್ಗೆ? ದಿನ ದಿನ ಕಳೀತಾ ಇಷ್ಟ ಆಗ್ತಿದ್ಯಾ? ಖಂಡಿತ ಬರ್ಬರ್ತಾ ಇಷ್ಟ ಆಗ್ತಿಲ್ಲ, ಇನ್ನೂ ಇರಿಟೇಟ್ ಜಾಸ್ತಿ ಆಗ್ತಾ ಇದೆ. ಮೊದಲು ಹುಡುಗನ ಮನೆಯಿಂದ ಆಚೆ ಕಳ್ಸಿದ್ರೆ ಸಾಕು ಅಂತ ಅನ್ನಿಸ್ತಾ ಇದೆ. ಕಾಲೇಜಲ್ಲಿ ನೆಮ್ಮದಿ ಇಲ್ಲ, ಮನೇಲಿ ನೆಮ್ಮದಿ ಇಲ್ಲ, ಗಾಡೀಲಿ ನೆಮ್ಮದಿ ಇಲ್ಲ, ಕಾರಲ್ಲಿ ನೆಮ್ಮದಿ ಇಲ್ಲ, ಬಸ್ಸಲ್ಲೂ ನೆಮ್ಮದಿ ಇಲ್ಲ. ಸೊ ಆ ಸ್ಥಿತಿಗೆ ಬಂದಿದ್ದೀನಿ ನಾನು. ತುಂಬ ಕಷ್ಟದಲ್ಲಿದ್ದೀನಿ. ಸೊ ಇವಳನ್ನ ಫಸ್ಟು ಮನೆಯಿಂದ ಆಚೆ ಹಾಕಿದ್ರೆ ಸಾಕು ಅಂತ ಕಾಯ್ತಾ ಇದ್ದೀನಿ. ಈಗ ರಿಸೆಪ್ಷನಲ್ಲಿ ನನ್ನ ಮನಸ್ಸಲ್ಲಿ ಇರೋದನ್ನೆಲ್ಲ ಎಲ್ಲರೂ ಮುಂದೆ ಹೇಳ್ಕೊಬೇಕು, ನನಗೆ ಇಷ್ಟ ಇಲ್ಲ ಅನ್ನೋದನ್ನ ಹೇಳ್ಕೋಬೇಕು ಅಂತ ರೆಡಿಯಾಗಿ ಬಂದಿದ್ದೀನಿ. ನಿಮ್ಮ ಅಕ್ಕ ಕೂಡ ಮದ್ವೆ ಇಷ್ಟ ಇಲ್ಲ ಅಂತ ಬಹಳ ಕಷ್ಟಪಟ್ಟರು ಹೇಳೋದಿಕ್ಕೆ, ಬಟ್ ಆಗ್ಲಿಲ್ಲ, ಅವ್ರ ಮದ್ವೆ ಆಗೋಯ್ತು. ನಿಮ್ದು ಕೂಡ ಮದ್ವೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಮದ್ವೆ ಆಗೋಯ್ತು. ಸೊ ಕಷ್ಟಪಟ್ಟು ನೀವಾಗ ಹೇಳ್ತೀರಾ, ಹಂಗಾರೆ ನಮ್ಮ ವೀಕ್ಷಕರಿಗೆ ದೊಡ್ಡ ಮೇಜರ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ ಇವಾಗ ಸೀರಿಯಲ್ ನಲ್ಲಿ 100% ಇದೆ. ಯಾಕಂದ್ರೆ ಇವಾಗ ಅಮೃತ ಕೂಡ ದೂರ ಆಗಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದಾರೆ, ನಾನು ಕೂಡ ಇವಳಿಂದ ದೂರ ಆಗಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದೀನಿ. ಸೊ ನಾನು ಅಮೃತ ಇಬ್ರು ಒಟ್ಟಿಗೆ ಡಿಸೈಡ್ ಮಾಡ್ತಾ ಇದ್ದೀವಿ, ನಾವು ಈ ಸಂಬಂಧನ ಹೆಂಗಾದರೂ ಕಡ್ಕೊಬೇಕು ಅಂತ. ಸೊ ಮದುವೆ ಅಂತೂ ಆಗೋಯ್ತು, ಬಟ್ ಡಿವೋರ್ಸ್ ಅನ್ನೋ ಆಪ್ಷನ್ ಅಂತೂ 100% ಇದೆ. ಸೊ ವೆಯ್ಟ್ ಮಾಡಿ. ಎಲ್ರೂ ಕುತೂಹಲ ಏನಂದ್ರೆ ಡಿವೋರ್ಸ್ ಆದ್ರೆ ಓಕೆ ಸೀರಿಯಲ್ ಎಂಡ್ ಆಗ್ಬಿಡುತ್ತೆ. ಸೊ ಚಾನ್ಸೇ ಇಲ್ಲ ನಿಮ್ಮಿಬ್ರಿಗೂ ಡಿವೋರ್ಸ್ ಸಿಗಕ್ಕೆ. ನೀವಿಬ್ರು ಹಿಂಗೆ ಕಿತ್ತಾಡ್ತಾ ಕಚ್ಚಾಡ್ತಾ ಗಂಡ ಹೆಂಡತಿ ಆಗೇ ಇರಬೇಕು. ಬಟ್ ಆದ್ರೂ ಕೂಡ ಇಷ್ಟ ಇಲ್ಲ, ಆದಿಗೆ ಲಕ್ಷ್ಮಿ ಇಷ್ಟ ಇಲ್ಲ, ಆದ್ರೂ ಕೂಡ ಅವರು ಕಾಲೇಜಿಗೆ ಹೋಗ್ತಿದ್ದಾರೆ ಲಕ್ಷ್ಮಿ. ಸೊ ಕೆಲವೊಂದು ಟೈಮಲ್ಲಿ ಸಪೋರ್ಟ್ ಇಂಡೈರೆಕ್ಟ್ ಆಗಿ ಮಾಡ್ತಿದ್ದಾರೆ. ಸೊ ಈ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಆದಿ ಮೇಲೆ ಅಥವಾ ನಿಮ್ಗೆ ಆದಿ ಮೇಲೆ ಲವ್ ಆಗುತ್ತೆ ಅನ್ಸಿದ್ಯಾ, ಅಥವಾ ಆದಿಗೆ ನಿಮ್ ಮೇಲೆ ಏನಾದ್ರು ಲವ್ ಆಗಿದೆ ಅಂತ ಏನಾದ್ರು ಒಂದು ಹಿಂಟ್ ಇದೆಯಾ? ಇಲ್ಲ ಖಂಡಿತ ಅವನಿಗೆ ಅಯ್ಯೋ ಪಾಪನೇ ಅನ್ಸಲ್ಲ ನನ್ನ ಮೇಲಿನ ಲವ್, ತುಂಬಾ ದೂರದ ಮಾತು. ಇಲ್ಲ, ಯಾವ ಲವ್ ಇಲ್ಲ, ಏನೂ ಇಲ್ಲ ನಮ್ಮಿಬ್ಬರ ಮಧ್ಯದಲ್ಲಿ. ಫಸ್ಟ್ ಆಫ್ ಆಲ್ ನಮ್ಮಿಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ. ಸೊ ಲವ್ ಅನ್ನೋದು ಎಲ್ಲೂ ಜಾಗನೇ ತಗೊಳ್ಳಲ್ಲ ಅಂತ ನನಗನ್ಸುತ್ತೆ. ಸದ್ಯಕ್ಕೆ ತಾತ ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ನಾನು ಓದಬೇಕು ಅಂತ ಕನ್ಸು ಕಟ್ಕೊಂಡು ಬಂದಿದ್ದೆ. ಸೊ ಅದೆಲ್ಲೂ ಅವಳಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಓದೋದನ್ನ ಕಂಟಿನ್ಯೂ ಮಾಡೋದಕ್ಕೆ ಅವ್ರು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೂ ಆದಿ ಉರ್ಕೋತಾ ಇದ್ದಾನೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ಸ್ಟಿಲ್ ತಾತ ಹೇಳಿ ದೊಡ್ಡವ್ರ ಮಾತನ್ನ ಕೇಳಲೇಬೇಕಲ್ವಾ, ಅವನು ಅದಕ್ಕೆ ಸುಮ್ಮನೆ ಇದ್ದಾನೆ ಅಷ್ಟೇ, ಬಿಟ್ರೆ ಇನ್ನೇನಿಲ್ಲ. ಕೂಡು ಕುಟುಂಬದಲ್ಲಿ ನೀವು ಮದ್ವೆ ಆಗಿ ಬಂದಿದ್ದೀರಾ, ಯಾರಿಗೂ ಇಷ್ಟ ಇಲ್ಲ ನೀವು ಮದ್ವೆ ಆಗಿ ಬಂದಿರೋದು. ಮೊದಲನೇ ದಿನಾನೇ ಅಂದ್ರೆ ನಿಮ್ಮ ಆದಿ ಅವರ ತಾಯಿಯಿಂದ ಹಿಡಿದು ಅವ್ರ ಅತ್ತೆಯಿಂದ ಹಿಡಿದು ಎಲ್ಲರೂ ಕೂಡ ಮನೆ ಬಿಟ್ಟು ಹೋಗು ಈ ತರ ಮಾತುಗಳನ್ನ ಹೇಳ್ಬೇಕು. ಈ ಒಂದು ಸಿಚುವೇಶನ್ ಅಲ್ಲಿ ಎಷ್ಟು ನಿಮ್ಗೆ ಕಷ್ಟ ಆಗ್ತಿದೆ ಆಕ್ಟಿಂಗ್? ಯಾಕಂದ್ರೆ ಯಾರಿಗೂ ಇಷ್ಟ ಇಲ್ಲ, ಮನೇಲಿ ಇರ್ಬೇಕು ನೀವು. ಸೊ ನಿಮ್ಗೆ ಏನಾದ್ರು ಆಕ್ಟಿಂಗ್ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಏನಾದ್ರು ಅನ್ಸತ್ತಾ? ಇಲ್ಲ, ಆಕ್ಟಿಂಗ್ ವೈಸ್ ಏನು ಕಷ್ಟ ಅನಿಸ್ತಿಲ್ಲ. ಅದು ಹೇಗಿದ್ರು ಯಾವ ಥರ ಇದ್ರು ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ. ಬಟ್ ಕೆಲವೊಂದು ಎಷ್ಟೊಂದು ಹೆಣ್ಮಕ್ಳ ಜೀವನದಲ್ಲಿ ನಿಜವಾಗ್ಲೂ ಈ ಥರ ಆಗ್ತಾ ಇರತ್ತೆ. ಈ ಕಡೆ ಗಂಡನ ಮನೇಲೂ ಚೆನ್ನಾಗಿರಲ್ಲ, ಆ ಕಡೆ ತವ್ರ ಮನೇಲೂ ಚೆನ್ನಾಗಿರಲ್ಲ. ಸೊ ಅದನ್ನೆಲ್ಲ ನೆನ್ಸ್ಕೊಂಡಾಗ ಓ ಮೈ ಗಾಡ್, ಈ ಥರದೆಲ್ಲ ಫೇಸ್ ಮಾಡ್ತಿರ್ತಾರಲ್ಲ. ಒಂದು ಆ್ಯಕ್ಟಿಂಗ್ ಅಂತ ಮಾಡುವಾಗ್ಲೇ, ಈಗ ಸೀನ್ ಪೇಪರ್ ಓದುವಾಗ್ಲೇ ಅಥವಾ ಅವ್ರು ಏನಾದರೂ ಸೀನ್ ಎಕ್ಸ್ಪ್ಲೇನ್ ಮಾಡುವಾಗ ಓ ಶಿಟ್, ಏನು ಈ ಥರ ಎಲ್ಲ ಅನ್ಭವಿಸ್ಬೇಕಾ, ಹಿಂಗೆಲ್ಲ ಇರುತ್ತಾ ಅಂತೆಲ್ಲ ಅನ್ಸುತ್ತೆ. ಸೊ ನಿಜವಾಗ್ಲೂ ಅನ್ಭವಿಸ್ತಾ ಇರ್ತಾರಲ್ಲ, ಅದನ್ನ ನೆನ್ಸ್ಕೊಂಡ್ರೆ ಓ ಲೈಫ್ ಎಷ್ಟು ಟಫ್ ಅಂತ ಅನ್ಸುತ್ತೆ ಒಂದ್ಸಲ.